ಹಾಯ್ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ನಾನು ಏನು ಹೇಳ್ತೀನಿ ಅನ್ನೋದನ್ನು ಕೇಳಿ. ಸ್ವಲ್ಪ ಜನ ವಿಡಿಯೋನ ಭಾಳ ಎಳಿತಾ ಇದ್ದೀರಾ, ಸ್ಟೋರಿನ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಸ್ಟೋರಿನ ಎಳಿತಾ ಇಲ್ಲ. ಒಂದು ಸಲ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡೋದಿರುತ್ತೆ, ಇಲ್ಲಾಂದ್ರೆ ಅಡುಗೆ ಮಾಡೋದಿರುತ್ತೆ, ಎಲ್ಲನೂ ಇರುತ್ತೆ, ಎಲ್ಲನೂ ತೋರಿಸ್ಬೇಕಾಗತ್ತಲ್ಲ ಸ್ಟೋರಿ ಅಂತಂದಮೇಲೆ. ಹಳ್ಳಿನಲ್ಲಿ ಹೆಂಗೆ ಮಾತಾಡ್ತಾರೆ, ಆಮೇಲೆ ಒಂದು ಮನೆ ಫ್ಯಾಮಿಲಿ ಅಂದರೆ ಹೆಂಗೆ ಮಾತಾಡ್ತಾರೆ, ಇದನ್ನೆಲ್ಲ ತೋರಿಸ್ತಾ ಇರ್ತೀನಿ ನಾನು. ದಯವಿಟ್ಟು ಅದನ್ನು ಎಳಿತಾ ಇದ್ದೀನಿ ಅಂತ ಅಂದ್ಕೋಬೇಡ್ರಿ ಪ್ಲೀಸ್. ಇವಾಗ ನಿಮಗೆ ಸ್ಟೋರಿನ ಎಳಿತಾ ಇದ್ದೀನಿ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂದರೆ, ಮುಂಚೆ ನಾನು ಡೈಲಿ ಎರಡೆರಡು ವಿಡಿಯೋ ಹಾಕ್ತಿದ್ದೆಲ್ಲ, ಆವಾಗ ನಿಮ್ಗೆ ಸ್ಟೋರಿ ಬೇಗ ಬೇಗ ಹೋಗ್ತಾ ಇದೆ ಅಂತ ಅನ್ನಿಸ್ತಿತ್ತು. ಇವಾಗ ದಿನಕ್ಕೆ ಒಂದೇ ವಿಡಿಯೋ ಹಾಕ್ತಾ ಇದ್ದೀನಲ್ಲ, ಅದಕ್ಕೆ ನಿಮಗೆ ನಾನು ಸ್ಟೋರಿನ ಎಳಿತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ನು ಏನಂತ ಹೇಳಿ. ಡೈಲಿ 2 ವಿಡಿಯೋ ಹಾಕ್ಬೇಕಂತ ನನಗೂ ಆಸೆನೇ, ಆದರೆ ಏನು ಮಾಡೋದು, ನನಗೆ ಟೈಮೇ ಸಾಕಾಗ್ತಾ ಇಲ್ಲ. ಅದು ಅಲ್ಲದೆ ನನಗೇನಾದರೂ ಟೈಮ್ ಸಿಕ್ಕರೆ ನಾನು ಇನ್ಮೇಲೆ 2 ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಭಾಳ ಜನ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ. ದಯವಿಟ್ಟು ನೀವೆಲ್ಲರೂ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ವ್ಯೂಸ್ ಏನಾದರೂ ಜಾಸ್ತಿ ಆದರೆ, ಹಾಗೆ ಭಾಳ ಜನ ಏನಾದರೂ ಕಂಟಿನ್ಯೂಸ್ ಆಗಿ 2 ವಿಡಿಯೋ ಹಾಕಿ ಅಂತ ಕೇಳಿದರೆ ಆವಾಗ ಒಂದು ಸ್ವಲ್ಪ ನಾನು ಟ್ರೈ ಮಾಡ್ತೀನಿ. ಆದರೆ ಡೈಲಿ 2 ವಿಡಿಯೋ ಹಾಕೋದಕ್ಕೆ ಒಂದು ಸ್ವಲ್ಪ ಕಷ್ಟನೇ ಆಗ್ತಾಯಿದೆ, ಬಟ್ ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಸ್ಟೋರಿನ ಎಳಿತಾ ಇಲ್ಲ. ನನ್ನ ವಿಡಿಯೋದ ಲೆಂತ್ ಇರೋದೇ 9 ರಿಂದ 10 ನಿಮಿಷ, ಹಬ್ಬ ಅಂದರೆ ಒಂದು 11 ನಿಮಿಷ ಇರುತ್ತೆ. ಅಷ್ಟರಲ್ಲಿ ನಾನು ಎಷ್ಟಂತ ತೋರಿಸ್ಲಿ. ಇವಾಗ ನಾರ್ಮಲಾಗಿ ಮಾತಾಡ್ಕೊತ ಕೂತ್ಕೊಂಡಾಗ ಕಾಮಿಡಿ ಮಾತು, ಸೀರಿಯಸ್ ಮಾತು ಎಲ್ಲನೂ ಹೇಳಬೇಕಾಗತ್ತಲ್ಲ. ಅವಸರವಾಗಿ ನಾನು ಮಾತನ್ನು ಮುಗಿಸ್ಬಿಟ್ರೆ ಅದು ಏನು ಮಾತಾಡ್ದಂಗೆ ಅನಿಸೋದಿಲ್ಲ, ಅದು ಸ್ಟೋರಿ ಅಂತಲೇ ಅನಿಸೋದಿಲ್ಲ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಸ್ಟೋರಿನ ಎಳಿತಾ ಇಲ್ಲ. ನೀವು ಇದನ್ನು ಚೆನ್ನಾಗಿ ನೋಡ್ಕೋತಾ ಹೋಗಿ, ಚೆನ್ನಾಗಿ ಅನಿಸುತ್ತೆ ಸ್ಟೋರಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ನಮಸ್ಕಾರ. ಹಾಗೆ ಇನ್ನೊಂದು ಮಾತು, ಇವಾಗ ನಾವು ಒಂದೇನೋ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ, ಇವಾಗ ಎಕ್ಸಾಂಪಲ್ ಲಲಿತಾ ಸವಿತಾ ಬಟ್ಟೆ ಹೊಲಿತ, ನಾನು ಮತ್ತು ಲಲಿತಾ ಬಟ್ಟೆ ಹೊಲಿತಾ ಇದ್ದೀವಿ. ನಮಗೂ ಎಷ್ಟೊಂದು ಸಮಸ್ಯೆಗಳು ಬರುತ್ತೆ. ಆ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ನಾವು ನಮ್ಮ ಸಾಧನೆಯನ್ನು ಮುಟ್ಟಿದ ಮೇಲೆ ಅದು ಒಂದು ಸಾಧನೆ ಅಂತ ಅನಿಸುತ್ತೆ. ನಾವೇನಾದರೂ ಅಚೀವ್ ಮಾಡ್ಬೇಕಂದ್ರೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಇವತ್ತು ನಾನು ಸ್ಟಾರ್ಟ್ ಮಾಡಿದೆ ಬಟ್ಟೆ ಹೊಲಿಯೋದಕ್ಕೆ, ನಾಳೆನೇ ಒಂದು 20-30 ಜನ ಬಂದುಬಿಟ್ರು ನನಗೆ, ನಾನು ನನ್ನ ಸಾಧನೆ ಮಾಡಿಬಿಟ್ಟೆ, ನಾನು ದುಡ್ಡೆಲ್ಲ ಸಂಪಾದನೆ ಮಾಡಿಬಿಟ್ಟೆ ಅಂತಂದ್ರೆ ಹಂಗಾಗುತ್ತಾ ಜೀವನದಲ್ಲಿ? ಆಗೋದಿಲ್ಲ ಅಲ್ವಾ? ಹಾಗೆ ಸ್ಟೋರಿನಲ್ಲೂ ಅಷ್ಟೇ ಎಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ, ಒಂದಿಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ. ಅದನ್ನು ಎದುರಿಸ್ಕೊಂಡು ಮುಂದೆ ಹೋಗೋದೇ ಜೀವನ, ಹೌದು ತಾನೆ? ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊರಿ. ಎಳಿತಾ ಇದ್ದೀನಿ ಅಂತ ಮಾತ್ರ ಅನ್ಕೊಳೋದಕ್ಕೆ ಹೋಗಬೇಡಿ. ಈ ದುಡ್ಡು ಸಂಪಾದನೆ ಮಾಡಿಬಿಟ್ರೆ, ದೊಡ್ಡ ಮನೆ ಕಟ್ಸ್ಬಿಟ್ರೆ ಜೀವನ ಮುಗದೇ ಹೋಯ್ತು ಅನ್ನೋದಿರೋದಿಲ್ಲಲ್ಲ. ದಿನ ಏನೇನು ಸಮಸ್ಯೆ ಬರುತ್ತೆ ಅದನ್ನೆಲ್ಲ ಎದುರಿಸ್ಕೊಂಡು ಮುಂದೆ ಹೋಗ್ತಾ ಇರೋದೇ ಜೀವನ. ಸೊ ಸ್ಟೋರಿನೂ ಹಾಗೆ ಇರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊರಿ. ನಮಸ್ಕಾರ. ಅಯ್ಯಪ್ಪ, ಹೊಟ್ಟೆ ನಮ್ನಿ ಹಸು ಆಗಿದೆ ಯಪ್ಪ, ತಡ್ಕೊಳಕ್ಕಾಗ್ತಾ ಇಲ್ಲ ಹೊಟ್ಟೆ ಹಸು. ಇವ ನೋಡಿದ್ರೆ ಇನ್ನೂ ಬರವಲ್ಲ, ಇನ್ನೂ ಒಂದು 10 ನಿಮಿಷದಲ್ಲಿ ಇವಾಗ ಬರಲಿಲ್ಲ ಅಂದ್ರೆ ನನ್ನ ಕೈಯಾಗ ಹೊಟ್ಟೆ ಹಸು ತಡ್ಕೊಳ್ಳೋದಾಗಲ್ಲಪ್ಪ. ಇಲ್ಲೇ ಬಿದ್ದು ಬಿಡ್ತೀನಿ ಅಂತ ಅನಿಸುತ್ತೆ ನನಗಂತೂ. ಯಪ್ಪ ದೇವ್ರೆ, ಲಘುನ ಬಾರು ಯಪ್ಪ ಪುಣ್ಯಾತ್ಮ. ಇಷ್ಟೊತ್ತಾತ ನಾನು ಆರ್ಡ್ರ್ ಮಾಡಿ ಫೋನ್ ಹಚ್ಚಿದ್ರೆ ಇನ್ನೂ 2 ನಿಮಿಷ ಮೇಡಮ್, ಇನ್ನೂ 2 ನಿಮಿಷ ಮೇಡಮ್, ಬಂದೆ ಅಂತಾನೆ. ಆದರೆ ಇನ್ನೂ ಬರ್ತಾನೆ ಇಲ್ಲ. ಹೊಟ್ಟೆ ಹಸಿವು ನೋಡಿದರೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅಬ್ಬಾ ದೇವ್ರೇ, ಮನೆಯಲ್ಲಿ ಹೋಗಿ ಏನಾದರೂ ತಿನ್ನೋಣ ಅಂದ್ರೆ ಇವರೊಂದು ದರಿದ್ರಗಳು ಮನ್ಯಾಗ ತಿನ್ಬೇಡ್ರಿ ಅಂತ ಹೇಳಾರ. ನನಗಂತೂ ಏನು ಮಾಡ್ಬೇಕಂತನ ಗೊತ್ತಾಗ್ತಾ ಇಲ್ಲ. ಅಪ್ಪ ಹೊಟ್ಟೆ ಹಸಿವು ತಡ್ಕೊಳಕ ಆಗ್ತಾ ಇಲ್ಲಮ್ಮ. ಏನಾಯ್ತು ಕವಿತಾ, ಯಾಕೆ ಹಿಂಗೆ ಮಾಡಕೊಂತಿದಿ? ಅಯ್ಯೋ ರೀ, ಹೊಟ್ಟೆ ಭಾಳ ಹಸು ಆಗ್ಬಿಟ್ಟೈತ್ರಿ. ಹೊಟ್ಟೆ ಹಸು ತಡ್ಕೊಳಕ್ಕಾಗ್ತಾ ಇಲ್ಲ. 1 ತಾಸು ಹಿಂದನೇ ಬುಕ್ ಮಾಡೀನಿ ಫುಡ್ಡನ್ನು, ಇನ್ನೂ ತಂದು ಕೊಡವಲ್ಲ. ಫೋನ್ ಹಚ್ಚಿದ್ರೆ 2 ನಿಮಿಷ ರೀ ಮೇಡಮರ ಬರ್ತೀನಿ ಅನ್ನೋಕಂತಾನೆ. ಆದರೆ ಇಷ್ಟೊತ್ತಾದ್ರೂ ಬರವಲ್ಲ ರೀ. ಅಲ್ಲ ಕವಿತಾ, ಎಷ್ಟು ದಿನ ಅಂತ ಹೊರಗಡೆನ ಆರ್ಡರ್ ಮಾಡ್ತಿದ್ದಿ? ಅಲ್ಲ, ಮನೆಯಲ್ಲಿ ಅಡುಗೆ ಮನೆ ಐತಿ, ರೇಷನ್ ಎಲ್ಲ ಇರುತ್ತೆ, ನೀನು ಅಡುಗೆ ಮಾಡಿಬಿಟ್ರೆ ಆಗುತ್ತಲ್ಲ. ರೀ, ಮೊದಲ ಹೊಟ್ಟೆ ಹಸು ಅಂತ ನಾ ಸಾಯಕ್ಕೆ ಕುಂತೀನಿ, ನಿಮಗೆ ನೋಡಿದ್ರೆ ಪುರಾಣ ಹೇಳಕೊಂತಾರೆ ಮನ್ಯಾಗ ಅಡುಗೆ ಮಾಡ್ಕೊಂತ. ನಾನು ಯಾಕ್ರಿ ಮನ್ಯಾಗ ಅಡುಗೆ ಮಾಡ್ಬೇಕು? ನನ್ನ ಕೈಯಾಗ ಮನೆಯಲ್ಲಿ ಅಡುಗೆ ಎಲ್ಲ ಮಾಡೋಕ್ಕಾಗೋದಿಲ್ಲಪ್ಪ. ಅಲ್ಲ ಕವಿತಾ, ನಿನ್ನ ಮಾತು ಕೇಳಿ, ನಿಮ್ಮ ಡ್ಯಾಡಿ ಮಾತು ಕೇಳಿ ಮನ್ಯಾಗ ನನಗೆ ಗೌರ್ಮೆಂಟ್ ನೌಕರಿ ವಾಪಸ್ ಸಿಕ್ಕೈತಿ ಅಂತ ಸುಳ್ಳು ಹೇಳೀನಿ. ಇನ್ನು ಎಷ್ಟು ದಿನ ಇದನ್ನು ಸುಳ್ಳು ಹೇಳ್ಕೊತ ಹೋಗ್ಬೇಕು? ದಿನ ಬೆಳಿಗ್ಗೆ ಹೋಗೋದು, ಎಲ್ಲರೂ ಸುತ್ತಾಡೋದು, ಸಂಜೆಗೆ ವಾಪಸ್ ಬರೋದು. ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ನಿಮ್ಮ ಡ್ಯಾಡಿಗೆ ಹೇಳು, ಬೇಗ ಯಾವುದಾದ್ರೂ ಒಂದು ಬಿಸ್ನೆಸ್ ನಮ್ಗೆ ಹಚ್ಚೋದಕ್ಕೆ, ಡೈಲಿ ಆಫೀಸ್ಗಾದರೂ ಹೋಗಿ ಬರ್ತೀನಿ. ಅವಾಗ ಮನೆಯಲ್ಲಿ ನಾನು ಹೇಳ್ಬೋದು, ನನಗೆ ನಮ್ಮ ಅವರೊಂದು ಹೊಸ ಬಿಸ್ನೆಸ್ ಕೊಟ್ಟಾರ, ಅದಕ್ಕೋಸ್ಕರ ನಾನು ಗೌರ್ಮೆಂಟ್ ನೌಕರಿನ ಬಿಟ್ಟಿನಿ ಅಂತ ಹೇಳ್ಬೋದು. ಅವಾಗ ನನಗೆ ಮನ್ಯಾಗ ಒಂದು ವ್ಯಾಲ್ಯೂ ಇರ್ತೈತಿ. ಅದನ್ನು ಬಿಟ್ಟು ಇವಾಗ ಹಿಂಗೆ ಇದ್ರೆ ಎಷ್ಟು ದಿನ ಅಂತ ಹಿಂಗೆ ಅಡ್ಡಾಡ್ಕೊತ ಇರಲಿ? ಮನ್ಯಾಗ ವಿಷಯ ಗೊತ್ತಾತಂದ್ರೆ ಅಷ್ಟ, ನನಗೂ ಏನು ಕಿಮ್ಮತ್ತ ಇರಂಗಿಲ್ಲ, ಗೊತ್ತಾ? ರೀ, ನಾನು ನಮ್ಮ ಡ್ಯಾಡಿ ಮುಂದೆ ಹೇಳಿದ್ದೀನಿ. ನಮ್ಮ ಡ್ಯಾಡಿ ಈ ವಾರದಲ್ಲಿ ಎಷ್ಟೊತ್ತಿದ್ರೂ ಬಿಸ್ನೆಸ್ಸನ್ನು ನಿಮ್ಗೆ ಹಚ್ತೀನಿ ಅಂತ ಅಂದಾರೆ. ಇನ್ನೊಂದು 4-5 ದಿನ ಅಷ್ಟೇ ನೀವು ಹಿಂಗೆ ಹೋಗಿ ಬರೋದು, ಆಮೇಲೆ ಸೀದಾ ಆಫೀಸ್ಗೆ ಹೋಗ್ಬಿಡಂತ್ರಂತ. ಸರಿನಾ?
ಏನೋ ಕವಿತಾ, ನನಗಂತೂ ಭಾಳ ಅಂದ್ರೆ ಭಾಳ ಇರಿಟೇಷನ್ ಆಗ ಕುಂತ್ಬಿಟ್ಟೈತಿ. ಯಾಕಂದ್ರೆ ಮೊದಲ ಕೈಯಲ್ಲಿ ರೊಕ್ಕ ಇಲ್ಲ ಒಂದು, ಆಮೇಲೆ ನೌಕರಿನೂ ಇಲ್ಲ, ಮನೇಲಿ ಸುಳ್ಳು ಹೇಳಿದ್ದೊಂದು. ಏನಾದರೂ ಈ ವಿಷಯ ಮನ್ಯಾಗ ಗೊತ್ತಾತಂದ್ರೆ ಅಷ್ಟ ನಮ್ಮವ್ವ ಇವಾಗ ಎದಕ್ಕೆ ಸುಮ್ಮನೆ ಅದಾಳಂದ್ರೆ ನನಗೆ ಗೌರ್ಮೆಂಟ್ ನೌಕರಿ ವಾಪಸ್ ಬಂದೈತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮಿಬ್ರು ಈ ಮನ್ಯಾಗ ಇರಕ್ಕೆ ಬಿಟ್ಟಾಳ. ಇಲ್ಲ ಅಂದ್ರೆ ಅಷ್ಟ ಒಂದು ನಿನ್ನನ್ನು ಒದ್ದು ಓಡಿಸ್ತಾಳ, ಇಲ್ಲ ಅಂದ್ರೆ ಇಬ್ರು ಒದ್ದು ಓಡಿಸ್ತಾಳ, ನೆನಪಿರ್ಲಿ ನಿನಗೆ. ಆಯ್ತು ತಗೋರಿ, ನಾನು ಇವತ್ತು ಡ್ಯಾಡಿ ಹತ್ರ ಮಾತಾಡ್ತೀನಂತ, ಸರಿನಾ? ಮೊದಲೇ ನನಗೆ ಹೊಟ್ಟೆ ಹಸು ಆಗೈತಿ, ಮೊದಲು ಏನಾದರೂ ತಿಂತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಂತ ಏನನ್ನೋದು, ಸರಿನಾ? ಸರಿ, ಆದರೂ ಎಷ್ಟು ದಿನ ಹಿಂಗೆ ಹೊರಗಡೆದು ತಿನ್ನೋದು, ಹೊರಗಡೆದು ತಿಂದು ತಿಂದು ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಮನೆ ಊಟ ಯಾವಾಗ ತಿಂತೀನಪ್ಪ ಅಂತ ಅನಿಸ್ಬಿಟ್ಟೈತಿ. ಪ್ಲೀಸ್ ಕವಿತಾ, ಇನ್ಮೇಲೆ ಮನೆಯಲ್ಲಿನ ಅಡುಗೆ ಮಾಡು. ರೀ, ನನಗೆ ಮನ್ಯಾಗ ಅಡುಗೆ ಎಲ್ಲ ಮಾಡೋಕೆ ಬರಂಗಿಲ್ಲ, ನೀವು ಸುಮ್ಮನೆ ಅದನ್ನೆಲ್ಲ ನಂಗೆ ಹೇಳಕ್ಕೆ ಹೋಗ್ಬೇಡ್ರಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಡ್ಯಾಡಿ ಈ ವೀಕಲ್ಲಿ ಬಿಸ್ನೆಸ್ ಹೆಂಗೋ ಹಚ್ತೀನಿ ಅಂದಾರಲ್ಲ, ಬಿಸ್ನೆಸ್ ಏನಾದರೂ ನಮ್ಮ ಕೈಗೆ ಬಂತಂದ್ರೆ ಅವಾಗ ನಾನು ಒಬ್ಬ ಕುಕ್ಕನ್ನು ತಂದು ಮನೆಯಾಗಿರ್ತೀನಿ, ಆಕೆನ ನಮ್ಮ ಪಾಲಿನ ಅಡುಗೆ ಗಿಡಿಗೆ ಎಲ್ಲ ಮಾಡ್ತಾಳೆ, ಸರಿನಾ? ಸರಿ ಆಯಿತು, ಏನೋ ಒಂದು ಮಾಡು, ಒಟ್ಟಿನಲ್ಲಿ ಮನೆಯಿಂದ ಅಡುಗೆ ಇದ್ರೆ ಅಷ್ಟು ಸಾಕು ನನಗೆ. ನಾ ಹೋಗಿ ಫ್ರೆಶ್ ಅಪ್ ಬರ್ತೀನಿ. ಸರಿ ಆಯ್ತು ಅವ್ರಿ. ಅಯ್ಯೋ, ಹೊಟ್ಟೆ ಹಸು ತಡ್ಕೊಳ್ಳೋದಾಗ್ತಾನೆ ಇಲ್ಲ. ಎಲ್ಲರೂ ಬಿಸ್ಕಿಟ್ ಪ್ಯಾಕ್ ಐತನೋ, ಮೊದಲು ಅದನ್ನಾರ ನೋಡಿ ಒಂದೆರಡು ಬಿಸ್ಕಿಟ್ ಅನ್ನಾರ ತಿಂತೀನಿ, ಕೊನೆ ಪಕ್ಷ ಒಂದು ಸ್ವಲ್ಪ ಸಮಾಧಾನನಾದರೂ ಆಗುತ್ತೆ. ಎಲ್ಲದಾನ ದರಿದ್ರ ನನ್ನ ಮಗ ಇನ್ನೂ ಬರೋವಲ್ಲಲ್ಲ, ಏಟೊತ್ತಾತ ಕಾಯ ಕುಂತು. ಬರಲಿ ಬರಲಿ, ಕಾದೈತಿ ಇವತ್ತು ಅವನಿಗೆ. ಅರೆ, ಇದೇನಿದು? ದಿನ ಕವಿತಾ ಮೇಡಮ್ ಅವ್ರು ಬರ್ತಿದ್ರು ಪಾರ್ಸಲ್ ಇಸ್ಕೊಳ್ಳೋಕ್ಕೆ, ಇವತ್ತಿದೇನಿದು ಯಾವುದೋ ಅಜ್ಜಿ ಬಂದಿದ್ದಾರಲ್ಲ? ಬಂದ ಅಜ್ಜಿ, ಇದೇನಿದು ಇವತ್ತು ಪಾರ್ಸಲ್ ಇಸ್ಕೊಳ್ಳೋದಕ್ಕೆ ನೀವು ಬಂದಿದ್ದೀರಲ್ಲ? ಯಾಕೆ ಕವಿತಾ ಮೇಡಮ್ ಅವರಿಲ್ವಾ? ಕವಿತಾ ಮೇಡಮ್ ಅವ್ರನ್ನ ಕರಿತೀರಾ? ಬೇಗ ಪಾರ್ಸಲ್ ಕೊಟ್ಟು ಹೋಗ್ಬೇಕು ನಾನು. ಓ, ನೀನೇನಾ ದಿನ ಪಾರ್ಸಲ್ ತಂದು ಕೊಡೋದು ಮನೆಗೆ ಆಕೆ ಕವಿತಾಗ? ಹ್ಞೂ ರೀ ಅಜ್ಜಿ, ನಾನಾ ರೀ. ಅಂದಂಗೆ ಏನೇನು ಆರ್ಡ್ರ್ ಮಾಡಾಳಿ ಇವತ್ತು ನಾಷ್ಟಕ್ಕೆ? ಏನನ್ರಿ ಅಜ್ಜಿ, ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಅವ್ರು ಪ್ಯಾಕ್ ಮಾಡಿಕೊಡ್ತಾರ ಹೋಟೆಲ್ನಾಗ, ನಾ ತಂದು ಕೊಡ್ತೀನಿ ರೀ, ಅಷ್ಟೇ ರೀ. ಅದನ್ನ ಬಿಟ್ರೆ ನನಗೇನು ಗೊತ್ತಿಲ್ಲ ರೀ. ಅಲ್ಲ, ಹುಬ್ಬಳ್ಳಿ ಪ್ಯಾಟೆಯಿಂದ ಇಲ್ಲಿ ನಮ್ಮೂರ ತನಕ ಬರ್ಬೇಕಂದ್ರೆ ಎಷ್ಟು ತಡ ಆಕೈತಿ, ಎಷ್ಟು ದೂರ ಆಕೈತಿ. ಇಷ್ಟು ದೂರ ಆದ್ರೂ ತೊಗೊಂಬರ್ತೀರಲ್ಲ ಪಾರ್ಸಲನ್ನು, ನಿನಗಾತ ನಿಮ್ಮ ಹೋಟೆಲ್ಗಾತ ಲಾಸ್ ಆಗಂಗಿಲ್ಲ? ಅಯ್ಯೋ ಇಲ್ಲ ರೀ ಅಜ್ಜಿ, ಹೋಟೆಲವರಿಗೆ ಕವಿತಾ ಮೇಡಮ್ ಅವರು ಇಲ್ಲಿ ತನಕ ಬರೋದು ಪೆಟ್ರೋಲ್ ಚಾರ್ಜು ಎಕ್ಸ್ಟ್ರಾ ಚಾರ್ಜು ಕೊಡ್ತಾರೆ, ಹಂಗೆ ನನಗೂ ಎಕ್ಸ್ಟ್ರಾ ರೊಕ್ಕ ಕೊಡ್ತಾರೆ ಇಲ್ಲಿ ತನಕ ಬಂದು ಹೊಕ್ಕಿನಲ್ಲ ಅಂತಂದು. ಅದಕ್ಕೆ ರೀ ಇಲ್ಲಿ ತನಕ ಬರ್ತೀನಿ ರೀ ನಾನು ದಿನ. ಹೌದನ? ಅಜ್ಜಿಯರ, ನಿಮಗೂ ಏನಾರು ಬೇಕಂದ್ರೆ ಹೇಳ್ರಿ ಕವಿತಾ ಮೇಡಮ್ ಅವರಿಗೆ, ಅವರು ಆರ್ಡ್ರ್ ಮಾಡ್ತಾರ. ನಿಮಗೇನು ಬೇಕು ಹೇಳ್ರಿ, ನಾನೇ ತಂದು ಕೊಡ್ತೀನಂತೆ ಬೇಕಾದ್ರೆ. ಮನ್ಯಾಗ ಒಬ್ಬಕ್ಕಿ ಆಗ ಕುಂತಿರೋದು ಸಾಕಾಗಿಲ್ಲ. ಮನ್ಯಾಗಿರೋ ರೋಸು ಮಂದಿಯನ್ನ ಹಾಳು ಮಾಡಿಬಿಟ್ಟು ಬಿಡ್ತೀರಿ ಬಿಡು ನೀವು. ಯಾಕ್ರಿ ಅಜ್ಜಿ ಹಂಗನ್ನ ಕುಂತೀರಿ? ನೋಡ, ಇಷ್ಟ ದಿನ ಏನ ನೀ ಪಾರ್ಸಲ್ ಕೊಡಕ್ಕೆ ಬಂದಿದಿ ಸರಿ, ಇನ್ನು ಮ್ಯಾಲಿಂದ ನೀನು ನಿನ್ನ ಜೊತೆಗಿರೋ ಯಾರದ ಈ ಮನೆಗೆ ಒಂದ ಪಾರ್ಸಲ್ ಕೊಡಾಕಂತ ಏನಾರ ಬಂದ್ರಿ ನಿಮ್ಮನ್ನು ಹುಟ್ಟಿಲ್ಲ ಅಂತ ಅನಿಸ್ಬಿಡ್ತೀನಿ, ನೆನಪಿರ್ಲಿ. ಯಾಕ್ರಿ ಅಜ್ಜಿ ಏನಾಯ್ತು? ಎದಕ್ಕೆ ಹಿಂಗೆ ಅನ್ನಕುಂತೀರಿ? ಕವಿತಾ ಮೇಡಮ್ ಅವ್ರು ರೊಕ್ಕ ಕೊಡ್ತಾರ, ನಾವು ತಂದು ಕೊಡ್ತೀವಿ, ಇದು ನಮ್ದು ಕೆಲಸ ಐತ್ರಿ. ಇದಕ್ಕೆ ಯಾಕೆ ನೀವು ಹಿಂಗೆ ಅನ್ನಕುಂತೀರಿ? ಹಿಂಗೆ ಮಾಡಿದ್ರಂದ್ರೆ ಕವಿತಾ ಮೇಡಮ್ ಅವ್ರಿಗೆ ಹೇಳ್ತೀನಿ ನೋಡ್ರಿ. ಮತ್ತೆ ಕವಿತಾ ಮೇಡಮ್ಗೆ ಹೇಳ್ತಿದ್ದೇನ? ಮಾಡ್ತೀನಿ ತಡಿ ನಿನಗೆ. ಅಜ್ಜಿ, ಏನಿದು ಇಷ್ಟು ದೊಡ್ಡದ ಕತ್ತಿ ತಗೊಂಡಿರಲ್ಲ? ಏಯ್, ಮೈಯಾಗ 1 kg ಮಾಂಸಿಲ್ಲ, ಗಾಳಿ ಜೋರಾಗಿ ಬೀಸ್ತಂದ್ರ ತೂರ್ಕೊಂಡು ಹೋಗಿ ಬೀಳ್ತಿದಿ. ನೀನ ನನ್ನಮ್ಗ ಎದ್ರ ಮಾತಾಡ್ತೀಯನ್ಲ, ಎಷ್ಟು ಕೊಬ್ಬಿರ್ಬೇಡ ನಿನಗೆ, ಮಾಡ್ತೀನಿ. ಅಲ್ಲ, ಬಾಯಿ ಮಾತನಾಗ ಹೇಳಾಕುಂತೀನಿ, ಇನ್ಮೇಲೆ ಈ ಮನೆಗೆ ಪಾರ್ಸಲ್ ತರಬೇಡ ಅಂತಂದು ನನಗ ಎದ್ರ ಮಾತಾಡ್ತೀಯನ ನೀನು? ತರ್ತೀನಿ ನೋಡು ಅಂತಂದು ಬಾಲ, ಇವತ್ತು ನೋಡ ಬಿಡ್ತೀನಿ ನಾನ ಅಂತಂದು. ಹಿಂಗೆ ಮಾಡಿ ಹಿಂಗೆ ಚುಚ್ಚಿದೆ ಅಂದ್ರೆ ಹೊಟ್ಟೆಗ ಮುಗೀತು. ಹೊಟ್ಟೆಗಿರೋ ಕಳ್ಳು ಪಚ್ಚಿ ಗಿಚ್ಚಿ ಎಲ್ಲ ಹೊರಗೆ ಬಂದು ಬೀಳ್ಬೇಕದ. ನೋಡ ಏನು ಮಾಡ್ತಿದ್ದಿ? ಇನ್ನು ಮೇಲೆ ಪಾರ್ಸಲ್ ತಂದು ಕೊಡ್ತೀಯ ಏನು? ನಿನ್ನ ಜೀವ ಉಳಿಸ್ಕೋತೀಯ? ಪಾರ್ಸಲ್ ತಂದು ಕೊಟ್ಟಿ ಅಂತ ತಿಳ್ಕೊ, ನಿನ್ನ ಜೀವ ಹೊಕ್ಕೈತಿ. ನೆನಪಿರ್ಲಿ, ಜೀವ ಬೇಕಂದ್ರೆ ಇನ್ಮೇಲೆ ಈ ಮನೆಗೆ ಪಾರ್ಸಲ್ ತಂದು ಕೊಡಬಾರ್ದು. ಯೋಚನೆ ಮಾಡು ಏನನ್ನದು. ಅಜ್ಜಿ ಅಜ್ಜಿ ಅಜ್ಜಿ, ನನ್ನ ಕುತ್ತಿಗೆ ಅಜ್ಜಿ, ಕತ್ತಿನ ಆ ಕಡೆ ತಕ್ಕೋ ಅಜ್ಜಿ. ಏಯ್,
ನನ್ನನ್ನೇನಂತ ಅನ್ಕೊಂಡು ಇಂಥ ಕತ್ತಿ ವರ್ಷನೆಲ್ಲ ನಾನು ಎಕ್ಸ್ಪರ್ಟ್ ಅದೀನಿ. ನನಗೆ ಗೊತ್ತೈತಿ ಎಲ್ಲಿ ಏನು ಮಾಡ್ಬೇಕಂತ ಅನ್ನೋದನ್ನು. ಬಾಯ್ ಬಿಟ್ಟು ಬೊಗಳ್ತೀಯ ಏನಿಲ್ಲ. ತರ್ತಿ ಇನ್ನೊಂದ್ಸಲ ಈ ಮನೆಗೆ ಪಾರ್ಸಲ್. ಅಯ್ಯೋ ಅಜ್ಜಿ, ದೇವರ ಹಣೆಗೂ ತರಂಗಿಲ್ಲ, ನಮ್ಮ ಅಪ್ಪನ ಹಣೆಗೆ ಇನ್ಮೇಲೆ ಈ ಕಡೆ ಪಾರ್ಸಲ್ ತರೋದಿರಲಿ, ಈ ಕಡೆ ತಲೆ ಕೂಡ ಹಾಕಿ ಮಲ್ಕೊಳಂಗಿಲ್ಲ ಅಜ್ಜಿ. ದಯವಿಟ್ಟು ನನ್ನ ಬಿಟ್ಬಿಡಜ್ಜಿ. 1,000 ಅಲ್ಲ 10,000 ಕೊಡ್ತೀನಂತಂದ್ರು ನಾನು ಮಾತ್ರ ಈ ಕಡೆ ಬರಂಗಿಲ್ಲ. ದಯವಿಟ್ಟು ನಿನ್ನ ಕೈ ಮುಗಿತೀನಿ ಅಜ್ಜಿ, ಬಿಟ್ಬಿಡಜ್ಜಿ. ಹಾಂ, ಈ ಭಯ ಇರಲಿ. ಈಗೇನ ಹಿಂಗೆ ಹೇಳಿ ಮತ್ತೊಪ್ಪಾಸ್ ಏನಾರ ಕದ್ದು ಮುಚ್ಚಿ ಈ ಮನೆಗೆ ಪಾರ್ಸಲ್ ತರೋದು ಏನಾರ ನನಗೆ ಗೊತ್ತಾತು ಮಗನ. ಏನಿಲ್ಲ, ಹಿಂಗೆ ತೊಗೊಂಡು ಹಿಂಗೆ ಹೊಟ್ಟೆ ಆಗಿರೋದೆ ಅಂದ್ರೆ ಗೊತ್ತಲ್ಲ ಏನಾಕೈತೆ ಅಂತ ಅನ್ನೋದು. ಹೊಯ್ತಾ ಇರ, ತಿರುಗಿ ನೋಡ್ಲಾರ್ದಂಗೆ ಹೊಯ್ತಾ ಇರ. ಹ್ಞೂ ಆಯ್ತು ಅಜ್ಜಿ, ನೀ ಕತ್ತಿ ತಕೊಜ್ಜಿ, ನಾ ಹೋಗ್ಬಿಡ್ತೀನಿ. ಇನ್ನೊಂದು ಮಾತು. ಏನಜ್ಜಿ? ನಾನು ಹಿಂಗೆ ಎದುರಿಸೀನಿ ನಿನಗೆ ಅನ್ನೋ ವಿಷಯನ ಏನಾರ ಕವ್ಯ ಮುಂದೆ ಹೇಳಿದಿ ನೋಡ, ಮತ್ತ ಏನು ಹೇಳಂಗಿಲ್ಲ. ಇನ್ನು ಮೇಲೆ ಆಕಿ ಫೋನ್ ಬಂದರು ನೀನು ಎತ್ತಂಗಿಲ್ಲ, ನೀನು ಹೋಟೆಲ್ನವ್ರಿಗೆ ಹೇಳ್ಬಿಡ ಎತ್ತಬೇಡ ಅಂತಂದು. ಹಂಗೇನಾರ ಅವ್ರು ಫೋನ್ ಎತ್ತಿದ್ರು ಅವ್ರ ಜೀವನ ನಾನು ಎತ್ತಿಬಿಡ್ತೀನಿ, ನೆನಪಿರಲಿ. ಹೋಗ. ಆಯ್ತಜ್ಜಿ. ತಂದಿರೋ ಪಾರ್ಸಲನ್ನು ತೊಗೊಂಡು ಹೋಗ. ಟೆಕರ್ ಮುಂಡೆದು ಹೆದರ್ಕೋದು ಓಡೋಗ್ಬಿಡ್ತು. ಇನ್ನೊಂದ್ಸಲ ಬರ್ರಿ, ಈ ಕಡೆ ಬರೋದಿರಲಿ, ತಲೆ ಕೂಡ ಹಾಕಂಗಿಲ್ಲ ಈ ಕಡೆ. ಕವಿ, ಇನ್ನು ಮೇಲೆ ಅದು ಹೆಂಗ ನೀ ಪಾರ್ಸಲ್ ತರಿಸ್ಕೊಂಡು ತಿಂತಿ ಅಂತ ನಾನು ನೋಡಬಿಡ್ತೀನಿ. ನಾನು ಜಯಶಾಲಿಯಾಗಿರುವ ವಿಷಯವನ್ನು ನನ್ನ ಮೊಮ್ಮಕ್ಕಳಾದ ಲಲಿತಾ ಸವಿತಳಿಗೆ ಮೊದಲು ತಿಳಿಸಬೇಕು. ಅವರು ಕೂಡ ಖುಷಿಯನ್ನು ವ್ಯಕ್ತಪಡಿಸುತ್ತಾರೆ.